இந்த பிரஸ் மீட்டிங் நடத்தி கொண்டிருக்கும் என் அன்பு சகோதரி தங்கவை எம்எல்ஏ கமிஷனர் ஏடபிள்யூ மற்ற எல்லாருக்கும் வணக்கத்தை கூறி நான் அதிகம் பேச விரும்பலை. ஏன்னா இந்த அம்மா சில சாதனைகளை தான் செய்து கொண்டு வருகிறாங்க. தங்களுக்கு எல்லாருக்கும் தெரியும். போன வாரம் 100 வருஷ கனவு, ராஜகோபுரத்தை 4 கோடி எந்த எம்எல்ஏ செய்யாத சாதனை. இன்னைக்கு இந்த வாரம் ஒரே நாள் தாங்க ஒரே 5-6 நாள்ல ஒரு இண்டஸ்ட்ரீஸ் கொண்டாந்து ஆர்டர் எடுத்து ப்ரெஸ் ஆகுது. இது போல எம்எல்ஏ நம்ம என்ன பார்த்துக்கோங்க, எங்கேயோ பார்க்கணும். இல்லை இதுக்கு முன்னே 60 வருஷமா எம்எல்ஏ இருந்தாங்க. எஸ்ஆர் சண்முகம், ராஜகோபால், டிஎஸ் மணி, சிஎம் ஆறுமுகம், ஜாமாக்கா, சம்பிகி, பக்தர்ஸ்லாம் எல்லாம் இருந்தாங்க. யாரும் மக்கள் மேல அக்கறை இல்லை, இண்டஸ்ட்ரி கொண்டாடணுன்ற ஒரு அக்கறை இல்லை. ஒரே ஒரு தலைவி, ஒரே ஒரு விருப்பக்கலை எம்எல்ஏ இந்த ஊருக்கு நல்லது செய்யணும் தான். அவங்க மேல குறை சொல்ல, அவங்களுக்கு அந்த டைம்ல இல்ல சேர்த்து என்னன்னா பண்ணல. நம்ம கவர்மெண்ட்ல பிஜேபி கவர்மெண்ட்ல வாதாடி விதானசபையில் என்னன்னா பண்ணோம், என்னன்னா யாராவது இண்டஸ்ட்ரீஸ்ல பாடணும் பண்ணி நம்ம பண்ணோம். இப்போ நம்ம காங்கிரஸ் கவர்மெண்ட் வந்த பிறகு டெவலப்மெண்ட் ஆகி ஜீவானே கப்பல் கிட்ட கொடுத்துக்கிறாங்கன்னா இது பெரிய சாதனை. நம்ம நாட்டுக்காக சரோஜா நாயுடு தெரியும் உங்களுக்கெல்லாம், அந்த அம்மா பாடுபட்டிருக்கோம். சித்தூர் ராணி, இந்த அம்மா எந்த நாடு ராணின்னு சொல்றதுன்னு தெரியல எனக்கு. சித்தூர் ராணியா இல்ல சரோஜா நாயுடு சொல்றதா? நம்ம ஒரு கேஜப் ராணிக்காக தங்கை சார்பில் அவருக்காக காங்கிரஸ் சார்பில் மனமான நன்றியை வைக்கிறோம். இதே போல கலைஞர் பல நன்மைகள் செய்யணும் தான் கலைஞர் உயிரோட சேர வச்சார் தமிழ்நாட்டில். இன்னைக்கு எங்க காங்கிரஸ் சார்பில் என்னுடைய சகோதரிக்கு இந்த இண்டஸ்ட்ரி உயிரோட ஒரு சிலையை நாங்கள் வைக்கிறோம்னா அது காங்கிரஸ் சார்பில் வாய்ப்பு கொடுத்த எம்எல்ஏ நன்றி சொல்கிறேன். ಇದು 68 ಅಂದ್ರೆ ಇಂಡಸ್ಟ್ರಿಯಲ್ ಪಾರ್ಕ್ ಪ್ರಕಾರ ಇವತ್ತು ಕೆಜಿಎಫ್ ನಲ್ಲಿ ಯಾರು ಕೆಜಿಎಫ್ ನಲ್ಲಿ ಇದನ್ನ ಅರ್ಥ ಮಾಡ್ಕೊಂಡಿದಾರೋ ಅವರೆಲ್ಲ ಇವತ್ತು ಪಟಾಕಿ ಹೊಡಿಬೇಕು. ದೀಪಾವಳಿ ತರ ನಡೀಲಿ, ಪಟಾಕಿ ಹೊಡಿಬೇಕು. ಹಿಂಗೆಲ್ಲ 668 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಬಂದ್ಬಿಟ್ಟು ಕ್ಯಾಬಿನೆಟ್ ಡಿಸೈಡ್ ಆಗಿ ಮೇಡಮ್ ಆರ್ಡರ್ ತಗೊಂಡು ಬಂದಿದ್ದಾರೆ ಅಂದ್ರೆ ಇದು ಒಂದು ನಮಗೆ ದೊಡ್ಡ ಹಬ್ಬ. ಇದ್ರ ಹಿಂದೆ ಬಂದ್ಬಿಟ್ಟು ಮೇಡಮ್ ಈ ಫೈಲ್ ಹುಡುಕಾಡಿ ಎಷ್ಟು ಸಿನಿಮಾ ಪಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ನವ್ರು ಬರೋ ಟೈಮ್ನಲ್ಲಿ ಅವ್ರನ್ನ ತಪ್ಪಾರಿ ಹಿಡಿದು ಬೇರೆ ಕಡೆ ಡೈವರ್ಟ್ ಮಾಡಕ್ ನೋಡಿರೋದು ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ನಾನು ಕೂಡ ಮೇಡಮ್ ಜೊತೆ ಹೋಗಿನಿ. ಫಸ್ಟ್ ಮುರುಗೇಶ್ ನಿರಾಣಿ ಅವ್ರ ಹತ್ರ ಎಷ್ಟು ಕಷ್ಟ ಬಿದ್ದು ಫೈಲ್ಗೋಸ್ಕರ ಓಡಾಡಿದ್ದಾರೆ. ಆಮೇಲೆ ನಮ್ಮ ಅಶೋಕ್ ಸಾಹೇಬ್ರು ರೆವಿನ್ಯೂ ಸಚಿವರು, ಅವರು ಇಲ್ಲಿ ವಿಧಾನಸೌಧ ಓಪನ್ ಮಾಡೋ ಟೈಮಲ್ಲಿ ಹೇಳಿದ್ರು, ನಮ್ಮ ಮೇಡಮ್ ಬಂದು ಕೂತ್ಕೊಂಡ್ರೆ ಸಂಜೆವರೆಗೆ ಎತ್ಕೋಲ್ಲ, ತಂಗಿಲಿ ಹೋಗಮ್ಮ ನಾನು ಮಾಡ್ಕೊಡ್ತೀನಿ ಅಂತ. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ಬೇಕಂದ್ರೆ, ಸ್ಟೇಟ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರೆಲ್ಲ ಕರ್ಕೊಂಡು ಆ ಇಂಡಸ್ಟ್ರಿ ಜಾಗದಲ್ಲಿ ತೋರಿಸಿ, ನೀವು ಏನಾದ್ರೂ ನಮ್ಗೆ ನೋಟಿಫಿಕೇಶನ್ ಬೇಗ ಕಳಿಸಿಲ್ಲ ಅಂದ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನೀವು ಮಾಡಿಲ್ಲ ಅಂದ್ರೆ ನಾನು ಬ್ಯಾಂಗ್ಳೂರ್ಗೆ ಪಾದಯಾತ್ರೆ ಮಾಡ್ತೀನಿ, ಬ್ಯಾಂಗ್ಳೂರ್ ಚಲೋ ಅಂತ ಬಂದ್ಬಿಟ್ಟು ಮೇಡಮ್ ಘೋಷಣೆ ಮಾಡಿದ್ರು. ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರೋ ಟೈಮಲ್ಲಿ ಬ್ಯಾಂಗ್ಳೂರ್ ಚಲೋ ಅಂತ ಸ್ಟೇಟ್ ನಲ್ಲಿ ಎಲ್ಲ ಚಾನಲ್ ಬಂತು, ಸುದ್ದಿ ಆಯಿತು. ಕರ್ನಾಟಕ ಪೂರ ಬಂದ್ಬಿಟ್ಟು ಇದು ಸುದ್ದಿ ಆಯಿತು. ಇಷ್ಟೆಲ್ಲ ಶ್ರಮ ಪಟ್ಟು ಇವತ್ತು 900 ಎಕರೆನಲ್ಲಿ ನಾವು ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬೀದಿಯಾಗಿ ಹೇಳಿದ್ವಿ. ಮೇಡಮ್ ನಾವೆಲ್ಲ ಬಂದ್ಬಿಟ್ಟು ಹೇಳಿದ್ವಿ, ನಾವು ಮೇಡಮ್ ಇದು ತಂದೇ ತರ್ತಾರೆ, ಇಂಡಸ್ಟ್ರಿ ತಂದೇ ತರ್ತಾರೆ. ಈ ಕೆಜಿಎಫ್ಗೆ ಏನು ಡೈಲಿ ಟ್ರಾವೆಲ್ಸ್ 20-30 ವರ್ಷ ಹೋಗ್ತಾ ಇದ್ದಾರೆ, ಅದು ಖಂಡಿತ ನಿಲ್ಲಿಸ್ತಾರೆ ಅಂತ ನಾವು ಭರವಸೆ ಕೊಟ್ಟಿವಿ. ಆ ಭರವಸೆ ನಮ್ಮ ಮೇಡಮ್ ಇವತ್ತು ನಮ್ಗೆಲ್ಲ ಬಂದ್ಬಿಟ್ಟು ಸಂತೋಷವಾಗಿ ಇವತ್ತು ಆ ಸುದ್ದಿನ ಕೊಟ್ಟಿದ್ದಾರೆ, ಟೌನ್ಶಿಪ್ ಆಗಿದ್ದಾರೆ ಅಂತ. ಇದು ಮೇಡಮ್ದು ಇದು ಒಂದೊಂದು ನಾವು ಚರಿತ್ರ. ನಾವು ರಾಜಗೋಪುರ ಮಾಡಿದ್ಮೇಲೆ ಈ ಪುಣ್ಯ ಬಂತು ನಮ್ಗಂತ. ಈ ಕೆಜಿಎಫ್ಗೆ ಎಲ್ಲ ಯುವಕರಿಗೆ ನಮ್ಮ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಇಂಡೈರೆಕ್ಟ್ ಕಾರ್ಮಿಕರು ಕೂಲಿಯವರು ಕೆಜಿಎಫ್ ನಲ್ಲಿ ಇರೋರೆಲ್ಲ
ಸಾಕಾಗಲ್ಲ. ಇನ್ನು ಬೇರೆ ಊರಿಂದ ತಗೊಂಡು ಬಂದು ಕಾರ್ಮಿಕರಿಗೆ ಮೇಡಮ್ ಪುಣ್ಯದಿಂದ ಒಂದು 20-30 ಸಾವಿರ ಜನಕ್ಕೆ ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಓದಿರೋರಿಗೆ, ಮೆಕ್ಯಾನಿಕಲ್ ಇರೋರಿಗೆ, ಕಂಪ್ಯೂಟರ್ ಅವ್ರಿಗೆಲ್ಲ ಬಂದ್ಬಿಟ್ಟು ಡೈರೆಕ್ಟು ಇಂಡೈರೆಕ್ಟ್ ಕೆಲಸ ಬಂದ್ಬಿಟ್ಟು ಇದು ಸಾಧನೆ. ನಾವು ನರಸಾಪುರ ಫ್ಯಾಕ್ಟ್ರಿ ನೋಡಿದ್ದೀವಿ, ಮಾಲೂರು ನೋಡಿದ್ದೀವಿ, ಕೋಲಾರ ನೋಡಿದ್ದೀವಿ. ಇವಾಗ ಎಲ್ಲರೂ ಗಮನನು KGF ಬಗ್ಗೆ ಎಲ್ಲರೂ ಈ ಕಡೆ ಬಂದ್ಬಿಟ್ಟು ನೋಡಬೇಕಾದ ಸ್ಥಿತಿನೇ ನಮ್ಮ ಮೇಡಮ್ ಕರ್ಕೊಂಡು ಬಂದಿದ್ರು. ಇನ್ನೊಂದು ಹೇಳಿದ್ರು ಮೇಡಮ್, ತಿಂಗಳಿನಲ್ಲಿ ಓದುವ 8 ದಿವಸ ಮುಂಚೆ ನಾವು ದೇವಸ್ಥಾನ ರಾಜಗೋಪುರ ಮಾಡಿದ್ವಿ. ಅದು ಎಫೆಕ್ಟ್ 8 ದಿವಸ ಅಂತ ನಾನು ಆವತ್ತೇ ಹೇಳಿದ್ದೀನಿ. ಆವತ್ತು ಹೇಳ್ತೀನಿ, ಇವತ್ತು ನಾನು ಪಕ್ಕ ಹೇಳ್ತೀನಿ. ಯಾರ ತಲೆಯಲ್ಲಿ ಏನು ಬರ್ದಿದೆಯೋ, ಈ KGF ಏನು ಮಾಡಬೇಕು ಅದು ಅವರಿಂದ ಸಾಧ್ಯ, ಬೇರೆಯವರಿಂದ ಸಾಧ್ಯ ಆಗಲ್ಲ. ಹಂಗೆ ಹೇಳಕ್ಕೆ 8 ದಿವಸಕ್ಕೆ ಇನ್ನೊಂದು ಸುದ್ದಿ ಕೊಟ್ಟಿದ್ದಾರೆ. ರೈತರಿಗೂ ಸರಿ, ಇವತ್ತು APMC ಯಾರು ನಮ್ಗಿಲ್ಲ. 25 ಏಕರ್ನಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ. ಆ ಕೆಲಸ ಮಾಡಿದವರು ಕುತ್ತು ಕೊಡದೇ ಇಲ್ಲ. ಹಂಗೆ ಒಂದೊಂದು ಹುಡುಕಿ ಕೊಡೋ ನಮ್ಮ ಮೇಡಮ್ ಇರೋರಿಗೆ ಈ KGFಗೆ ಒಳ್ಳೆ ಪಾಲ್ ಸಿಗುತ್ತೆ ಅಂತ ನಿಮ್ಮ ಮಾಧ್ಯಮ ಮಿತ್ರರು ನೀವು ಇದನ್ನ ಬಂದ್ಬಿಟ್ಟು ಹೈಲೈಟ್ ಜಾಸ್ತಿ ಫೋಕಸ್ ಮಾಡಬೇಕು. ಇದ್ರ ಹಿಂದೆ ಮೇಡಮ್ ಎಷ್ಟು ಕಷ್ಟ ಬಿದ್ದಿದ್ದಾರೆ. 1000 ಏಕರ 60 ವರ್ಷ ಯಾರ ಕಣ್ಣಿಗೂ ಕಾಣಿಲ್ಲ. ಅದು ಯಾರು ಒತ್ತುವರಿನೂ ಮಾಡಿಲ್ಲ, ದೇವ್ರ ದಯೆಯಿಂದ. ಆ ಒತ್ತುವರಿ ಮಾಡಿದ್ರೆ ಕೂಡ ಅದು ಇದರಿಂದ ಪ್ರಶ್ನೆ ಇರ್ಬೋದು. ಆದರೆ ಒಂದೇ ಒಂದು ಇಂಚ್ ಜಾಗನೂ ಅದು ಯಾರು ಒತ್ತುವರಿ ಮಾಡಿಲ್ಲ. ಅದು ನಾವು ಅದು ತುಂಬಾ ಸಂತೋಷ ಪಡಬೇಕು. ಯಾಕಂದ್ರೆ ಒತ್ತುವರಿ ಅವ್ರು ಕೋರ್ಟ್ಗೆ ಹೋಗೋದು, ನಿಲ್ಸೋದು, ಹಂಗೆ ಅಂತ ಪ್ರಾಬ್ಲಮ್ ಇರ್ತಾ ಇತ್ತು. ಬಟ್ ಇದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ, ಗ್ರೀನ್ ಸಿಗ್ತದೆ. ಅದಕ್ಕೆ ವೆಂಕಟೇಶ್ ಪೆರುಮಾಳ್ ಬಂದ್ಬಿಟ್ಟು ಮೇಡಮ್ ಆಶೀರ್ವಾದ ಮಾಡಿದ್ದಾರೆ. ಮೇಡಮ್ ಬೇಗ ನೀವು ಮಿನಿಸ್ಟರ್ ಆಗಬೇಕು, ಆ ಇಂಡಸ್ಟ್ರಿ ಇನ್ನೂ ಜೋರಾಗಿ ಮಾಡಬೇಕು ಹಂಗಂತ ನಮ್ಮ ಕನಸು. ಎಲ್ಲರ ಕನಸು ನಿರ್ವಹಿಸ್ತೀರಾ. ನಾವು ಪಕ್ಷದವರು, ನಿಮ್ಮ ಪಕ್ಷದವರು ನಾವು ಬೇಡಿಕೆ ಇರ್ತಾ ಇದ್ದೀವಿ. ಮೇಡಮ್ ಮಿನಿಸ್ಟರ್ ಆದರೆ ನಮಗೆ ಅದು ಬರುತ್ತೆ, ಅದು ಒಳ್ಳೆ ಕಾಲ ಬರುತ್ತೆ ಹಂಗಂತ ಹೇಳಿ ಈ ಶ್ರಮಪಟ್ಟ ನಮ್ಮ ತಂದುಕೊಟ್ಟ KGFಗೆ ಜನತೆ ಅವ್ರ ಪರವಾಗಿ, ನಮ್ಮ ಪರವಾಗಿ, ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ದೇವರು ನಿಮಗೆ ಆಯುಷ್ಯನೂ ಕೊಡಲಿ, ಐಶ್ವರ್ಯನೂ ಕೊಡಲಿ, ಇನ್ನು ಬೇರೆ ಬೇರೆ ಉದ್ಯೋಗನೂ ಕೊಡಲಿ ಅಂತ ಮನಸ್ಪೂರ್ವವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.